ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭರತ್ ಮಂಡ್ಯ. ಸೊ ಮಂಡ್ಯ ಅಂತ ಜೊತೆಗೆ ಹೆಸರಲ್ಲೇ ಇದೆ. ಸೊ ಮಂಡ್ಯದ ಜನ ಎಷ್ಟು ಖುಷಿ ಪಡ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ ಅಣ್ಣ. ಅಂದರೆ ಅವ್ರ ಖುಷಿಗೆ ನನಗೆ ಓದ್ ಕಡೆ ಎಲ್ಲ ಸುಮ್ಮನೆ ತಪ್ಕೊಳ್ತಾರೆ, ಫೋಟೋ ತೊಗೊಳ್ತಾರೆ. ನನ್ನ ಜೀವನದಲ್ಲೂ ಆ ಥರ ಯಾವತ್ತೂ ಹಿಂಗೆ ಬಂದ್ಬಿಟ್ಟು ಹಿಂಗೆ ಸೆಲ್ಫಿ ತಗೊಳ್ಳೋದಿರಲಿ ಅಥವಾ ಹಿಂಗೆ ತಪ್ಕೊಳ್ಳೋದಾಗಲಿ ಅಂದರೆ ಅವ್ರ ಮನೆ ಮಗು ಅಂತ ನೋಡ್ತಾವ್ರೆ. ನನಗೆ ಅವ್ರ ಖುಷಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಆಕ್ಚುಲಿ ನಾನು ಭರತ್ ಬಗ್ಗೆ ಒಂದು ವಿಚಾರ ಹೇಳಲೇಬೇಕು. ಸೊ ಈ ಒಂದು ಆಕ್ಟ್ ಅಲ್ಲಿ ಅವರು ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಎಲ್ಲರನ್ನೂ ಎಂಟರ್ಟೈನ್ ಮಾಡ್ಯಾರ, ಹೌದು. ಆದ್ರೆ ನಿಜ ಜೀವನದಲ್ಲೂ ಕೂಡ ಅವರು ಡೆಲಿವರಿ ಬಾಯ್ ಆಗಿ ಎಲ್ಲರ ಹಸುವನ್ನ ನೀಗಿಸೋ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಇವರ ಪರ್ಸನಲ್ ಲೈಫು, ವೃತ್ತಿ ಜೀವನ, ಒಟ್ಟಲ್ಲಿ ಹಿನ್ನೆಲೆ ಏನು, ಇದ್ರ ಬಗ್ಗೆ ಒಂದು ಒಳ್ಳೆ ವಿಟಿ ಇದೆ. ವಿಟಿ ನೋಡೋಣ ಅಣ್ಣ. ನೀವೇ ಹೇಳಿ ವಿಟಿ ಪ್ಲೀಸ್ ಅನ್ನಿ. ವಿಟಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಕುಮಾರು. ಬೆಳೆದಿದ್ದೂರು ಮಂಡ್ಯದ ಹತ್ರ ಕಡಿಲುವಾಗಿರುವಂಥ ಒಂದು ಗ್ರಾಮ. ನಮ್ಮ ಮನೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ ಹೋಗೋಣ. ಈ ಮನೇಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ. ಬನ್ನಿ. ಇವರು ನಮ್ಮ ತಂದೆ ಶಿವಕುಮಾರ್ ಅಂತ, ಇವರು ನಮ್ಮ ತಾಯಿ ಸವಿತಾ ಅಂತ. ಇದು ನಮ್ಮೂರು ಸ್ಕೂಲು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಮೆಮೊರೇಬಲ್, ಮರೆಯೋಕ್ಕಾಗಲ್ಲ ಈ ಸ್ಥಳನ. ನಮ್ಮ ಕ್ಲಾಸ್ ರೂಮು ತೋರಿಸ್ತೀನಿ, ಎಲ್ಲಿ ಕೂತ್ಕೊಂಡು ಬರೀತಿದೆ, ಎಲ್ಲಿ ಕೂತ್ಕೊಂಡು ಹೇಳ್ತಿದ್ದೀನಿ, ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದು ಈ ಸ್ಥಳ ಅಂತೂ ಮರೆಯೋಕ್ಕಾಗೋದಿಲ್ಲ. ಇದೇ ಜಾಗದಲ್ಲಿ ಕೂತ್ಕೊಂಡು ಓದ್ಕೊಂಡು ಸುಮ್ಮನೆ ಗೀಚೋದು. ಅಕಸ್ಮಾತ್ ನಮಗೆ ಫಸ್ಟು ಡೆಸ್ಕು ಕೂತ್ಕೊಳ್ಳೋದಕ್ಕಿಂತ ಹಿಂದ್ಗಡೆ ಕೂತ್ಕೊಳ್ಳೋದೇ ಜಾಸ್ತಿ. ಏನಕ್ಕಂದರೆ ಯಾವಾಗಾರ ಹೋಮ್ವರ್ಕ್ ಏನಾರು ಬರ್ದಿದೆ, ಯಾರು ಕೊಡ್ರಪ್ಪ ಅಂದರೆ ಫಸ್ಟ್ ನಾವೇ ಕೊಡಬೇಕಾಗಿರೋದು. ತಗೊಳಾಕಬಿಡ್ತೀವಿ ಅಂದ್ಬಿಟ್ಟು ಲಾಸ್ಟಿಗೆ ಕೊಡೋದು. ಅವನಿಗೆ ಈ ಆ್ಯಕ್ಟಿಂಗ್ ಅನ್ನೋದು ತುಂಬ ಹುಚ್ಚು. ಅದರಲ್ಲೇ ನಾನು ಮುಂದೆ ಬರಬೇಕು ಅನ್ನೋ ಒಂದು ಆಸೆ ಜಾಸ್ತಿ. ಹಂಗಾಗಿ ನಮ್ಮ ಹತ್ರ ಬಂಡವಾಳ ಇರಲಿಲ್ಲ. ದಾರಿ ಕಂಡ್ಕೊತೀನಿ ಅಂದ್ಬಿಟ್ಟು ಸೊಪ್ಪಿನ ವ್ಯಾಪಾರ, ತರಕಾರಿ ಅಂಗಡಿ ತುಂಬಾನೇ ಕಷ್ಟಪಟ್ಟವ್ರು. ಬೇಕು ಮಂಡ್ಯ ಹತ್ರ ಬಂದ್ಬಿಟ್ಟು ಕಡಿಲುವಾಗಿ ಬಂದ್ಬಿಟ್ರೆ ಕಬ್ನಾಲಿಂದ ಹಿಡಿದು ಬೆಲ್ಲ, ಆರ್ಗಾನಿಕ್ ಬೆಲ್ಲ, ಕಪ್ಪೆಲ್ಲ, ಕೆಂಪೆಲ್ಲ ಎಲ್ಲನೂ ಸಿಗ್ತದೆ. ಬನ್ನಿ. ಮತ್ತು ಆಲೆ ಮನೆಗೆ ಹೋಗಿದ್ದು ಅವೆಲ್ಲ ನೆನಪಿಸ್ದಂಗೆ ಆಯಿತು. ತುಂಬ ಖುಷಿ ಆಯಿತು. ನಾನು ಎಷ್ಟು ಕಷ್ಟಗಳು ಪಟ್ಟಿದ್ದೀನಿ. ಯಾರೆಲ್ಲ ಏನೋ ತುಂಬ ಅವಮಾನಗಳು ಮಾಡಿದ್ದಾರೆ. ನನ್ನಂದ್ರೆ ಯಾವ ಬ್ಯಾಕ್ಗ್ರೌಂಡ್ ಇರಲಿಲ್ಲವಲ್ಲ. ಏನೋ ಒಂದು ಸಣ್ಣ ಪುಟ್ಟ ಸೀರಿಯಲ್ಗಳು, ಪಾತ್ರಗಳು ಮಾಡ್ಬೋದು, ಅದು ಮಾಡ್ಬೋದು. ಅದಿಲ್ದಾಗ ಏನು ಮಾಡೋದು, ಡೆಲಿವರಿ ಮಾಡೋಕ್ಕೆ ಶುರು ಮಾಡಿದ್ವಿ. ಮಾಮೂಲಿ ಊಟದ ಬಾಕ್ಸು ಬೆಳಗ್ಗೆ ಹಾಕೊಂಡು ಡೆಲಿವರಿ ಮಾಡೋಕ್ಕೆ ಶುರು ಮಾಡೋದು. ನಾನು ಸೆಟ್ ಕೆಲಸಕ್ಕೆ ಹೋದೆ. ಸೆಟ್ ಕೆಲಸ ಮಾಡಿಕೊಂಡು ಅಲ್ಲಿಂದ ಮಾಮೂಲಿ ಹಿಂಗೆ ಥರ್ಮೋಕೋಲ್ ಇಟ್ಕೊಂಡು ಆರ್ಟಿಸ್ಟ್ಗಳನ್ನ ಅವ್ರು ಏನು ಆ್ಯಕ್ಟ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂದರೆ ಆ ಟೈಮಲ್ಲಿ ನಮ್ಮ ಅಪ್ಪ ನಮ್ಮ ಮನೆ ಕೆಲಸ ಮಾಡೋಕ್ಕೆ ಹೋಗ್ತಿತ್ತು. ಮನೆಗೆಲ್ಲ ಮನೆ ಕೆಲಸ ಮಾಡ್ತಿತ್ತು. ಆಮೇಲೆ ನಮ್ಮ ಅಪ್ಪ ಟೈಲರಿಂಗ್ ಕೆಲಸ ಮಾಡೋದು, ಬಟ್ಟೆ ವ್ಯಾಪಾರಕ್ಕೆ ಹೋಗೋದು, ಬೇರೆ ಒಂದು ಅಂಗಡಿ ಮುಂದೆ ಬಟ್ಟೆ ಹೊಲ್ಕೊಂಡು ಕೂತ್ಕೊಳ್ಳೋದು. ಒಟ್ಟಲ್ಲಿ ನಮ್ಮಿಬ್ರಿಗೂ ತುಂಬ ಖುಷಿ ತಂದ್ಕೊಟ್ಟವನು ಇವತ್ತು. ಅವ್ನು ಕಷ್ಟಪಟ್ಟದಕ್ಕೂ ಒಂದು ಒಳ್ಳೇದಾಗಿದೆ. ಸವಿ ನೆನಪು, ಸಾವಿರ ನೆನಪು. ಒಂದು ಇನ್ಸಿಡೆಂಟ್ ಅಣ್ಣ. ಮೊನ್ನೆ ಇದು ಯಾವುದೋ ಇದು ಬರ್ತಾನೆ, ನನಗೆ ಸಿಂಹಾಸನ ಕೂರಿಸಿದ್ರಲ್ಲ, ಅದ್ರ ಮಾಡೋ ದಿವಸಕ್ಕೆ ಮಾಮೂಲಿ ಹೋದೆ. ಹೋಗ್ಬಿಟ್ಟು ಭಾನುವಾರ ಸೋಮವಾರ ಹೋದೆ. ನಮ್ಗೆ ಕೂತ್ಕೊಂಡು ನಮ್ಮ ಅಪ್ಪ ಯಾವತ್ತು ಇದುವರೆಗೂ ಒಂದು 500 ರೂಪಾಯಿ ನೋಟ್ ಇಲ್ಲ, 100 ರೂಪಾಯಿ ನೋಟ್ ಕೊಟ್ಟಿರಲಿಲ್ಲ ನನಗೆ ಜೀವನದಲ್ಲಿ. ಆಮೇಲೆ ನಮ್ಮ ಅಪ್ಪ ನನ್ನ ಹಿಂಗೆ ತಪ್ಕೊಂಡು ಇರಲಿಲ್ಲ, ತಲೆನೂ ಹಿಂಗೆ ಸಾವಿರಲಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ದೀನಿ, ನಮ್ಮ ಅವ್ವನ ಹತ್ರ ಮಾತಾಡ್ತಿದ್ದೀನಿ. ನಮ್ಮ ಅಪ್ಪ ಇದ್ದಕ್ಕಿದ್ದಾಗ ಬಂದ್ಬಿಟ್ಟು ಹಿಂಗೆ ಪಾರ್ಟ್ಸ್ ಕೊಟ್ಬಿಟ್ಟು, ತಗೊಳ್ಳ ಮಗ, ಯಾಕಪ್ಪ ಅಂತ. ಈಸ್ಕಲ್ಲ ಮಗ, ಫಸ್ಟ್ ಟೈಮ್ ನಿಮ್ಮ ಅಪ್ಪ ಕೊಡ್ತಾವನೆ, ಈ ಬೇಡ ಅನ್ಬೇಡ, ಈಸ್ಕಲ್ಲ ಅಂತ. ಸರಿ ಆಯಿತು, ಬೇಡ ಬಿಡಪ್ಪ, ತಗೋ ಹಿಡ್ಕೋ. ಹಿಂಗೆ 500 ರೂಪಾಯಿ ಕೊಟ್ಬಿಟ್ಟು ಹಿಂಗೆ ಮಗು ಥರ ಸಾವಿರ್ಬಿಟ್ಟು, ಸರಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡೋಯ್ತು ಜೀವನದಲ್ಲಿ. ಅಂದರೆ ಅಷ್ಟು, ಅಂದರೆ ನನಗೆ ಅಷ್ಟೇ. ಅದನ್ನ ಬಿಟ್ರೆ ನನ್ನ ಹತ್ರ ಮಾತಾಡಲ್ಲ ಜಾಸ್ತಿ. ನಮ್ಮ ಅವ್ವನ ಹತ್ರ ಹೇಳ್ತದೆ. ನನ್ನ ಹತ್ರ ಮಾತಾಡ್ಬಿಟ್ರೆ ಇನ್ನೂ ಇಕ್ಕಬಿಡ್ತಾನೆ ಇವನು, ಏನಾರ ಬೆಳೆದ್ಬಿಡ್ತಾನೆ ಅನ್ನೋ ಥರ ಇರ್ತಿತ್ತು. ಅದೊಂದು ಖುಷಿ ಇವತ್ತು ನೆನಪು ಮರೆಯೋಕ್ಕಾಗಲ್ಲ ಅದೆಲ್ಲ. ಈಗ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪಂಗೆ? ಅಪ್ಪ
ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ಏನಾದರೂ ಸಾಧಿಸ್ತೀರಿ, ನಿಮ್ಗೇನಾದ್ರು ಬೇಜಾರಾಗಿದೆ ಕ್ಷಮಿಸಿ ಅಷ್ಟೇ ಹೇಳ್ದವ್ವ. ನಗಿಸ್ತೀರಿ ಕಣ, ಇರೋವರೆಗೂ ನಗಿಸ್ತೀನಿ. ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮನ್ನು ಸಾಕಿದ್ದು ಆಯಿತು, ಇಲ್ಲ ಇನ್ಮೇಲೆ ನಿಮ್ಮ ಮಕ್ಕಳು ಥರ ನಾನು ಸಾಕ್ತೀನಿ, ನಿಮ್ಮ ಅಪ್ಪ ಅವನಾಗಿ ನಾನು ಸಾಕ್ತೀನಿ, ಇಷ್ಟು ಭರವಸೆ ಕೊಡ್ತೀನಿ. ಇದು ಬಿಟ್ರೆ ಆಕ್ಚುಲಿ ಇಲ್ಲ ಅವ್ರ ಎದುರುಗಡೆ ಅವ್ರಿಗೆ ಹೇಳಿದ್ರೆ ಎಷ್ಟು ಅದೇ ಚೆನ್ನಾಗಿರುತ್ತೆ. ಬರ್ತಾ ಖುಷಿ ಆಯ್ತು. ಅಲ್ಲೇ ಹೇಳ್ಬಿಡು. ಎಂಟು ವರ್ಷ ಆಯ್ತು ಈ ವೇದಿಕೆಗೆ ಬಂದು. ಈಗ ಒಂದು ಹೆಸರು ಕೊಟ್ಟವ್ರೆ ನನಗೆ. ಹೆಸರು ಕೊಟ್ಟು ಊರಲ್ಲಿ ಜನತೆಗಳಿಗೂ ಕರ್ನಾಟಕ ಜನತೆ ಮಂಡ್ಯ ಜನತೆಗೆಲ್ಲ ಹೆಮ್ಮೆ ಮಾಡಿರುವಂಗೆ ಒಂದು ಹೆಸರು ಮಾಡಿದ್ದಾನೆ. ಅದೊಂದು ಸಂತೋಷ ಪಡ್ತೀನಿ. ಈಗ ಖುಷಿ ಇದೆಯಾ ಇವಾಗ ಫುಲ್ ಖುಷಿ ಅದೇ. ಅಮ್ಮ ನೀವ್ ಹೇಳಿ. ತುಂಬ ಖುಷಿ ಆಗ್ತಿದೆ ಸರ್. ಆದರೆ ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಎಲ್ಲರೂ ಟಿ ವಿನಲ್ಲಿ ಬರೋರು, ಅವಾರ್ಡ್ಸ್ಗಳೆಲ್ಲ ತಗೊಳ್ಳೋರು, ಇವನು ಹೋಗೋನು ಬರೋನು, ಇವನು ಎಲ್ಲರೂ ನೋಡಿದಾಗ ನನಗೆ ನೀನು ಯಾವಾಗಪ್ಪ ಹಿಂಗೆ ತರೋದು ಅಂತ ಹೇಳ್ತಿದ್ದೆ. ಅವಾಗಿರವ ಅದಕ್ಕೂ ಒಂದು ದಿವಸ ಬರ್ತದೆ ಅಂತ ಹೇಳೋನು. ಅವಾಗ ನಾನು ಹೇಳ್ತಿದ್ದೆ, ಎಲ್ಲರೂ ಫೋಟೋ ತೋರಿಸ್ಬಿಟ್ಟು ಹೇಳ್ತಾರೆ ಹಂಗೆ ಹೇಳ್ತೀಯ ನಾನು ಸತ್ತೋದ್ಮೇಲೆ ಅಂತ ಅಂದೆ. ಹಂಗೆಲ್ಲ ಹೇಳ್ಬೇಡ, ನೀನು ಇದ್ದಂಗೆ ನಾನು ಏನಾದ್ರು ಒಂದು ಮಾಡ್ತೀನಿ ಅಂತ ಹೇಳ್ದ. ಆದರೆ ಇವತ್ತು ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಸರ್. ನನ್ನ ಮಗ ಇವತ್ತು ಈ ಒಂದು ವೇದಿಕೆಯಲ್ಲಿ ಇಷ್ಟು ಜನಗಳ ಮುಂದೆ ಈ ಥರ ಮಾಡ್ತಿದ್ದಾನೆ ಅಂದರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್. ಅಷ್ಟೇ ಸಾಕು, ಇನ್ನೇನು ಬೇಡ. ಹುಡುಗಿ ಹುಡ್ಕಕ್ ಸ್ಟಾರ್ಟ್ ಮಾಡಿದಿರಾ ಈಗ? ಅಂದರೆ ಇವಾಗ ಸರ್ ಇವನು ಈ ಫೀಲ್ಡಲ್ಲಿ ಇರೋದ್ರಿಂದ ಯಾರು ಹೆಣ್ಮಕ್ಳು ಕೊಡೋಕ್ಕೆ, ಓ ನಿಮ್ಮ ಮಗ ಏನು ಮಾಡ್ಕೊಂಡವನೆ, ಅಯ್ಯೋ ಏನು ದೇವ್ರೇ. ಸಂಪಾದನೆ ಇಲ್ಲ ಏನಿಲ್ಲ, ಫೋಟೋನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ಕೊ ಬರ್ತಾನೆ, ಅವ್ನಿಗೆ ಯಾವ ಹೆಣ್ಮಕ್ಳು ಕೊಡ್ತಾರೆ ಹಿಂಗೆ ಅಂತೆಲ್ಲ ಆಡ್ಕೊಂಡವ್ರೆ ಊರಲ್ಲಿ ಹಂಗೆ ಅಂದಿದ್ದಾರೆ. ಆಡ್ಕೊಂಡವ್ರ ಮುಂದೆ ನನ್ನ ಮಗ ಈ ಮಟ್ಟದಲ್ಲಿ ಒಂದು ಬೆಳೆದು ನಮ್ಗೆ ಈ ಒಂದು ಖುಷಿ ತಂದು ಕೊಟ್ಟವನೇ. ಇನ್ನು ಮುಂದೆ ಭಗವಂತನ ಬಿಟ್ಟಿದ್ದು ಸರ್. ಏನೇ ಆದ್ರೂ ನೀನು ಮಾಡ್ಲಾಣ, ಏನಾರ ಖರ್ಚು ಗಿರ್ಚಿಗೆ ಏನಾರು ಕೇಳಿದಾಗೆಲ್ಲ ಇವ್ನು ಹೇಳ್ತಾನೆ, ನಮ್ಮ ಅವ್ವಪ್ಪ ಹೇಳ್ತಾರೆ ಯಾಕಲ ಕೇಳಿದಾಗೆಲ್ಲ ಅವ್ನು ಕೊಟ್ಟಿ ಅಂತ ಕೇಳಿದಾಗ, ಅವೋ ಬಿಡವೋ ಇವತ್ತು ಏನೋ ಅವ್ನು ಕೇಳ್ತಾನೆ, ಮುಂದಕ್ಕೆ ನಂಗೆ ಬೇಕಾದ್ರೆ ಚೆಕ್ಕೆ ಕೊಡ್ತಾನೆ ಅನ್ನೋ ಥರ ಇವ್ನು ನನಗೆ ಹೇಳ್ತಾನೆ ಅಂತಮ್ಮ. ಏನಾಗುತ್ತೆ ಅಂದ್ರೆ ಎಲ್ಲಾ ತಂದೆ ತಾಯಿಗೆಂದ್ರಿಗೂ ಏನಂತಂದ್ರೆ ಒಂದು ಗ್ಯಾರಂಟಿ ಜಾಬ್ ಅಂತ ಇದ್ಬಿಟ್ರೆ, ಮಗನಿಗೆ ತಿಂಗಳು ಸಂಬಳ ಇದ್ಬಿಟ್ರೆ ಅಯ್ಯೋ ಅವನು ಸೇಫು, ಅವನ ಜೀವನ ಸೇಫು, ಅವ್ನು ಚೆನ್ನಾಗಿರ್ತಾನೆ ಅಷ್ಟೇ ಅವ್ರಿಗೆಲ್ಲರಿಗೂ. ಅಂದ್ರೆ ವೃತ್ತಿ ಇದೆಯಲ್ಲ, ಇದು ಗ್ಯಾರಂಟಿ ಜಾಬ್ ತರ ವೃತ್ತಿ ಅಲ್ಲ. ಇದು ಗೆದ್ಮೇಲೆ ಸಾಧನೆ ಮಾಡಿದ್ಮೇಲೆ ಆಮೇಲೆ ನಾವು ದುಡ್ಡನ್ನೆಲ್ಲ ನೋಡೋದು, ಮೊದಲೇ ದುಡ್ಡನ್ನು ನೋಡ್ತೀವಿ ಅನ್ನೋದೆಲ್ಲ ಸುಳ್ಳು. ಈ ವೃತ್ತಿ ಇದೆಯಲ್ಲ, ಕಲಾವಿದರ ವೃತ್ತಿ ಇದೆಯಲ್ಲ, ಇದು ಒಂದೇ ವೃತ್ತಿ ಅಲ್ಲಪ್ಪ. ನಮಗೆ ಬಟ್ಟೆನೂ ಕೊಟ್ಟು, ಊಟನೂ ಕೊಟ್ಟು, ನಾವು ಆಡೋ ಮಾತನ್ನೂ ಕೊಟ್ಟು, ಕುರ್ಚಿಯನ್ನು ಕೊಟ್ಟು, ಬಿಸಿಲು ಬಂದರೆ ಛತ್ರಿನೇ ಇಟ್ಕೊಂಡು, ಇದೆಲ್ಲವನ್ನೂ ಮಾಡೋದು ಯಾವುದಾದ್ರೂ ಒಂದು ರಂಗ ಇದೆ ಅಂತಂದರೆ ಅದು ಚಿತ್ರರಂಗದಲ್ಲಿ ಕಲಾವಿದ್ರಿಗೆ ಮಾತ್ರ. ಆ್ಯಂಡ್ ಆಲ್ ದಿ ಬೆಸ್ಟ್ ಅಮ್ಮ. ನಿಮ್ಮ 3-4 ಜನ ನೋಡಿ ಭಾಳ ಖುಷಿ ಅನ್ನಿಸ್ತು. ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.